ನಮಸ್ಕಾರ ರೀ ಎಲ್ಲ ವೀಕ್ಷಕ ದೇವರುಗಳಿಗೆ. ನಿನ್ನೆ ಅಮಾಸೆ ಇತ್ತು ನೋಡ್ರಿ. ಶ್ರೀ ಕ್ಷೇತ್ರ ಶ್ರೀ ರೇವಣ ಸಿದ್ದೇಶ್ವರ ರೇವಗಿ ಗುಡ್ಡಕ್ಕೂ ಹೋಗೋದು ಯಾವ ರೀತಿ ಯಾವ ಮಾರ್ಗವಾಗಿ ಹೋಗೀವಿ ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಸೇಡಮ್ ಬಸ್ ನಿಲ್ದಾಣದ ಎದುರುಗಡೆಯಿಂದ ಹೋಗ್ತಾ ಇರುವಂಥದ್ದು ನೋಡ್ತಾ ಇರಬಹುದು ನೀವು. ಈಗ ಏನು ನೋಡ್ತಾ ಇದ್ದೀರಾ, ಇದು ಕಲಬುರ್ಗಿ ಮೇನ್ ರೋಡ್ ನೋಡ್ರಿ. ಇಲ್ಲಿ ದಾನಮಾಯಿಗೆ ನಮಸ್ಕಾರ ಮಾಡಿ. ಈಗ ತಾವು ಏನು ನೋಡ್ತಾ ಇದ್ದೀರಾ, ಎಡಗಡೆ ಹೊಸಳ್ಳಿ, ಬಲಗಡೆ ಕೊಂಕನಹಳ್ಳಿ ಊರು. ಈಗ ತಾವು ಏನು ನೋಡ್ತಾ ಇದ್ದೀರಾ, ಇದೇ ನೋಡ್ರಿ ನೀಲಹಳ್ಳಿ. ಈಗ ಏನು ಬೀರ್ನಹಳ್ಳಿ ಗೇಟ್, ಬೀರ್ನಹಳ್ಳಿ ಊರು ಒಳಗಡೆಯಿಂದ ಹೋಗ್ತಾ ಇರುವಂಥದ್ದು ಈಗ ತಾವು ನೋಡ್ತಾ ಇರ್ಬೋದು. ಈ ಬೀರ್ನಹಳ್ಳಿ ಊರಿನ ಒಳಗಡೆಯಿಂದ ರೇವಗಿ ಗುಡ್ಡಕ್ಕೂ ಯಾವ ರೀತಿ ಹೋಗಬೇಕು ಅಂಥೇಳಿ ತಮಗೆ ತೋರಿಸ್ತಾ ಇರ್ತೀನಿ. ಈಗ ತಾವು ನೋಡ್ತಾ ಇರ್ಬೋದು. ಈಗ ತಾವು ಏನು ನೋಡ್ತಾ ಇದ್ದೀರಾ, ಇದು ಮೀನಹಾಬಾಳ ಗ್ರಾಮ ನೋಡ್ರಿ. ಈ ಮೀನಹಾಬಾಳ ಗ್ರಾಮದ ಮೂಲಕ ಒಳಗಡೆಯಿಂದ ಹೋಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಈಗ ತಾವು ಏನು ನೋಡ್ತಾ ಇದ್ದೀರಾ, 4 ರೋಡು ಅದು ಯಾವುದು ಅಂಥೇಳಿ ನನಗೆ ಕಾಮೆಂಟ್ ಮಾಡಿರಿ. ಈಗ ಇಲ್ಲಿ ದುಗ್ಗಮ್ಮಾಯಿಗೂ ನಮಸ್ಕಾರ ಮಾಡಿ. ಈಗ ತಾವು ಏನು ನೋಡ್ತಾ ಇದ್ದೀರಾ, ಈ ಗ್ರಾಮ ನೋಡ್ರಿ ಕೊಡದೂರು ಅಂಥೇಳಿ. ಈ ಕೊಡದೂರು ಗ್ರಾಮದ ಮೂಲಕ ಗುಡ್ಡಕ್ಕೂ ಹೋಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ತಾವು. ಈಗ ತಾವು ಏನು ನೋಡ್ತಾ ಇದ್ದೀರಾ, ಶ್ರೀ ನೀಲಕಂಠ ಕಾಳೇಶ್ವರ ಬುಗ್ಗಿ ಅಂಥೇಳಿ ತಾವು ನೋಡ್ತಾ ಇರ್ಬೋದು. ನಮಸ್ಕಾರ ಮಾಡಿ. ಈಗ ತಾವು ಏನು ನೋಡ್ತಾ ಇದ್ದೀರಾ, ಇದೇ ನೋಡ್ರಿ ಕಾಳಗಿ ತಾಲೂಕು. ಈ ಕಾಳಗಿ ಒಳಗಡೆಯಿಂದ ಬಸ್ ಸ್ಟ್ಯಾಂಡ್ನ ಎದುರು ತಾವು ನೋಡ್ತಾ ಇರ್ಬೋದು ಹೋಗ್ತಾ ಇರುವಂಥದ್ದು. ಈಗ ಬರ್ತಾ ಇರುವಂಥದ್ದು ಸೂಗೂರು ಗೇಟ್ ಅಂಥೇಳಿ. ಈ ಸೂಗೂರು ಗ್ರಾಮದ ಮೂಲಕ ಹೋಗ್ತಾ ಇರುವಂಥದ್ದು ತಾವು ನೋಡ್ತಾ ಇರ್ಬೋದು. ಈಗ ತಾವು ಏನು ನೋಡ್ತಾ ಇದ್ದೀರಾ, ಈ ಗ್ರಾಮದ ಹೆಸರು ಏನಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು ಅಂತ ಹೇಳ್ತಾ. ಈಗ ತಾವು ನೋಡ್ತಾ ಇರ್ಬೋದು, ಇದು ರಟ್ಕಲ್ಕ ಹೋಗುವಂಥ ಗುಡ್ಡಕ್ಕೆ ಹೋಗುವಂಥ ಹುಲಸ್ಗೂಡು ಊರು ಗೇಟ್. ಈಗ ತಾವು ಏನು ನೋಡ್ತಾ ಇದ್ದೀರಾ, ಇದು ಕ್ವಾಡ್ಲಿ ಅಂಥೇಳಿ. ಈಗ ನೋಡ್ರಿ ಬಂದೇ ಬಿಟ್ಟತ್ ನೋಡ್ರಿ, ಶ್ರೀ ರೇವಣ ಸಿದ್ದೇಶ್ವರರ ದೇವಸ್ಥಾನ ರೇವಗಿ ಗುಡ್ಡಕ್ಕೆ ಹೋಗ್ತಾ ಇರುವಂಥದ್ದು ಗೇಟ್. ಈಗ ತಾವು ಏನು ನೋಡ್ತಾ ಇದ್ದೀರಿ ನೋಡ್ರಿ, ಬಂದೇ ಬಿಟ್ಟತ್ ನೋಡ್ರಿ ಶ್ರೀ ಕ್ಷೇತ್ರ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನ. ತಾವು ಈಗ ನೋಡ್ತಾ ಇರ್ಬೋದು, ಅಲ್ಲಿ ಒಂದು ತೆಂಗಿನಕಾಯಿ ತಗೊಂಡ ನೋಡ್ರಿ. ಈಗ ಶ್ರೀ ರೇವಣ ಸಿದ್ದೇಶ್ವರರ ದರ್ಶನ ಮಾಡೋಣ ಬನ್ನಿ ಮೇಲ್ಗಡೆ. ಈಗ ಇದು ನೋಡ್ರಿ ದೇವಸ್ಥಾನ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಸರ್ಕಾರದ ಅಧೀನದಲ್ಲಿ ಹೋಗಿರ್ತದೆ ನೋಡ್ರಿ. ಈಗ ದೇವಸ್ಥಾನ ಒಳಗಡೆ ಹೋಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಶ್ರೀ ರೇವಣ ಸಿದ್ದೇಶ್ವರರ ದರ್ಶನ ತಾವು ನೋಡ್ತಾ ಇರ್ಬೋದು. ಶ್ರೀ ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ಅಂಥೇಳಿ ಅಲ್ಲಿ ತೆಂಗಿನಕಾಯಿ ಒಡಿಸಿ. ಈಗ ರೇವಗಿ ಗುಡ್ಡದ ಮೇಲ್ಗಡೆಯಿಂದ ತಾವು ಏನು ನೋಡ್ತಾ ಇದ್ದೀರಾ, ಬಹಳ ಮನಮೋಹಕವಾಗಿರುವಂತಹ ದೃಶ್ಯ ನೋಡ್ತಾ ಇರಬಹುದು. ಈಗ ತಾವು ಏನು ನೋಡ್ತಾ ಇದ್ದೀರಾ, ಈ ಪಾದುಕೆಗಳು ಯಾರು ಅಂಥೇಳಿ ನಮ್ಮ ಕಾಮೆಂಟ್ ಮೂಲಕ ತಿಳಿಸಿ.
ಈಗ ತಾವು ಏನು ನೋಡ್ತಾ ಇದ್ದೀರಾ, ಇಲ್ಲಿ ನಮ್ಮ ರೇವಣಸಿದ್ದೇಶ್ವರರ ಮೂರ್ತಿ ಎದುರುಗಡೆ ನಿಂತು ಹಾಗೆ ಒಂದು ಸೆಲ್ಫಿ ತೆಗೆದುಕೊಂಡು ಪ್ರಸಾದ ತಗೊಂಡೇ ಬಿಟ್ಟೆವು ನೋಡ್ರಿ. ಅಲ್ಲಿ ಪ್ರಸಾದ ತೆಗೆದುಕೊಂಡ ನಂತರ ಮಳೆ ಮಾಡಾನು ಆಗಿತ್ತು ನೋಡ್ರಿ. ಹಾಗೆ ಸೇಡಂ ಕಡೆಗೆ ಹೋಗೋದಾದ ಅಂಥೇಳಿ ಸೇಡಂ ಕಡೆಗೆ ಹೊಂಟೇ ಬಿಟ್ಟೆವು. ಮುಂದಿನ ವಿಡಿಯೋದಲ್ಲಿ ಸಿಗೋಣೇನ್ರಿ. ನಮಸ್ಕಾರ ರೀ.